ಪ್ರಾರಂಭದಲ್ಲಿ ಒಲೆಗಳಲ್ಲಿ ಆಹಾರವನ್ನು ಬೇಯಿಸಿ ತಿನ್ನಲಾಗ್ತಾ ಇತ್ತು. ಅದು ಇಂದು ಮೈಕ್ರೋವೇವ್ ಓವನ್ ತನಕ ಬಂದು ನಿಂತಿದೆ. ಮಹಿಳೆಯರು ಮೈಕ್ರೋವೇವ್ ಓವನ್ ಇಲ್ಲದೆ ಅಡುಗೆ ಮಾಡೋದಕ್ಕೆ ಇಷ್ಟನೇ ಪಡೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಮೈಕ್ರೋವೇವ್ ಓವನ್ನಿಂದ ಬೇಯಿಸಿದ ಆಹಾರವನ್ನು ತಿಂದರೆ ಕ್ಯಾನ್ಸರ್ ಬರುತ್ತಾ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ನೋಡೋಣ ಬನ್ನಿ. ಪ್ರತಿದಿನ ಆರೋಗ್ಯಕರ ಆಹಾರದ ಬಗ್ಗೆ ಹೊಸ ಸಂಶೋಧನೆಗಳು ನಡೆಯುತ್ತಲೇ ಇರುತ್ತೆ. ಆಹಾರದ ಬಗ್ಗೆ ಸಾಕಷ್ಟು ಕಟ್ಟುಕತೆಗಳು ಹರಿದಾಡ್ತಾ ಇರುತ್ತೆ. ಅದರಲ್ಲಿ ಮೈಕ್ರೋವೇವ್ನಲ್ಲಿ ತಯಾರಿಸಿದ ಆಹಾರವನ್ನು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಕೆಲವರು ಹೇಳ್ತಾರೆ. ಆದರೆ ಇದು ನಿಜವೋ ಅಥವಾ ಕೇವಲ ಕಟ್ಟುಕತೆಯೋ ಎಂಬುದರ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಬನ್ನಿ. ಪ್ರಾರಂಭದಲ್ಲಿ ಒಲೆಯಲ್ಲಿ ಆಹಾರಗಳನ್ನು ತಯಾರಿಸಲಾಗ್ತಾ ಇತ್ತು. ಆದರೆ ಇಂದು ಮೈಕ್ರೋವೇವ್ ಓವನ್ ತನಕ ಬಂದು ತಲುಪಿದೆ. ಅದರಲ್ಲೂ ಇಂದಿನ ಮಹಿಳೆಯರಂತೂ ಮೈಕ್ರೋವೇವ್ ಓವನ್ ಇಲ್ಲದೆ ಅಡುಗೆ ಮಾಡಲು ಇಷ್ಟವೇ ಪಡೋದಿಲ್ಲ. ಆದರೆ ಪ್ರತಿದಿನ ಮೈಕ್ರೋವೇವ್ಗಳನ್ನು ಬಳಸಿ ಆಹಾರ ತಯಾರು ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ನಿಮಗೆ ತಿಳಿದಿದೆಯಾ? ಹೌದು, ಮೈಕ್ರೋವೇವ್ನಲ್ಲಿ ಬೇಯಿಸಿದ ಆಹಾರವನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ. ವರದಿಯೊಂದರ ಪ್ರಕಾರ ಮೈಕ್ರೋವೇವ್ಗಳು ರೇಡಿಯೋ ತರಂಗಗಳಂತೆ, ನೇರಳಾತೀತ ಎಕ್ಸ್ ಕಿರಣಗಳು ಮತ್ತು ಅತಿಗೆಂಪುಗಳಂತೆ ವಿದ್ಯುತ್ಕಾಂತೀಯ ವಿಕಿರಣಗಳಿವೆ. ಈ ವಿಕಿರಣಗಳನ್ನು ಪ್ರಸಾರ ಕ್ಷೇತ್ರದಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಮೊಬೈಲ್ ಫೋನ್ಗಳು, ಹವಾಮಾನ ಮುನ್ಸೂಚನೆ ಮತ್ತು ಹಡಗು ಸಂಚಾರದಲ್ಲಿಯೂ ಕೂಡ ಇವುಗಳನ್ನು ಬಳಸಲಾಗುತ್ತೆ. ಹಲವು ರೀತಿಯ ವಿಕಿರಣಗಳು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸಬಹುದಾದರೂ ಮೈಕ್ರೋವೇವ್ ಓವನ್ಗಳ ಬಗ್ಗೆ ಚಿಂತಿಸುವ ಅಗತ್ಯ ಇಲ್ಲ. ಮೈಕ್ರೋವೇವ್ ಓವನನ್ನು ಮಾನದಂಡಗಳ ಪ್ರಕಾರ ಬಳಸಿದ್ರೆ ಸುರಕ್ಷತೆಯ ಬಗ್ಗೆ ಚಿಂತಿಸುವ ಅಗತ್ಯ ಇಲ್ಲ. ಅದು ಹೆಚ್ಚಿನ ಶಕ್ತಿಯ ವಿಕಿರಣವನ್ನು ಹೊಂದಿರದವರೆಗೆ ಅದು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸೋದಿಲ್ಲ. ಈ ಎಲ್ಲ ಸುರಕ್ಷತಾ ಮಾನದಂಡಗಳಿಗೆ ಅನುಸಾರವಾಗಿ ಓವನ್ಗಳನ್ನು ತಯಾರಿಸಲಾಗುತ್ತೆ. ಮೈಕ್ರೋವೇವ್ನಲ್ಲಿ ಆಹಾರವನ್ನು ಬಿಸಿ ಮಾಡೋದ್ರಿಂದ ಯಾವುದೇ ಹಾನಿ ಉಂಟಾಗೋದಿಲ್ಲ. ತರಕಾರಿಗಳನ್ನು ಮುಚ್ಚಿ ಸ್ವಲ್ಪ ನೀರಿನಿಂದ ಬಿಸಿ ಮಾಡಿ. ಇದು ತರಕಾರಿಗಳಲ್ಲಿರುವ ಖನಿಜಗಳು ಮತ್ತು ಜೀವಸತ್ವಗಳನ್ನು ಹಾಗೆ ಇಡುತ್ತೆ. ಆದರೆ ಈ ವಿಚಾರವನ್ನು ದೃಢೀಕರಿಸಲು ಇನ್ನೂ ಯಾವುದೇ ಸಂಶೋಧನೆ ನಡೆದಿಲ್ಲ. ಈ ವಿಧಾನವು ಕ್ಯಾನ್ಸರನ್ನು ತಡೆಯುತ್ತದೆಯೇ ಅಥವಾ ಇಲ್ಲವೇ ಎಂಬುದು ಖಚಿತ ಇಲ್ಲ. ಆದ್ದರಿಂದ ಇದನ್ನು ಫಾಲೋ ಮಾಡುವ ಮುನ್ನ ತಜ್ಞರನ್ನು ಸಂಪರ್ಕಿಸಿ. ಆಹಾರಕ್ಕೆ ಸಂಬಂಧಿಸಿದ ಯಾವುದೇ ವಿಚಾರದ ಬಗ್ಗೆ ನಿಮಗೆ ಸ್ವಲ್ಪ ಸಂದೇಹವಿದ್ದರೂ ಮೊದಲು ತಜ್ಞರನ್ನು ಸಂಪರ್ಕಿಸೋದು ಅವಶ್ಯಕ.